ಸರ್ ನೀವು ಹೇಳಿ, ವಾಟ್ ಇಸ್ ದ ಬೆಸ್ಟ್ ಏಜ್ ಟು ಗೆಟ್ ಮ್ಯಾರಿಡ್? ನಿಮ್ದು ಯಾವಾಗ ಆಗಿದ್ದು? 29. ನೈಸ್. ನಾನು ಹೇಳ್ತಿದ್ದೀನಿ, ಇಟ್ಸ್ ದ ಬೆಸ್ಟ್ ಏಜ್. ಅರೆ ನೀವು ಯಾರು ಸೀರಿಯಲ್ ನೋಡಲ್ವಾ ಅಂತ? ಎಲ್ಲ ಸೀರಿಯಲಲ್ಲೂ 28ಗೆ ಒಬ್ಬನಿಗೆ ಮದುವೆ ಆಗುತ್ತೆ, ಅವ್ನಿಗೆ ಇನ್ನೊಂದು ಇರುತ್ತೆ. ಯಾ ಆ್ಯಂಡ್ ಸಮ್ಹೌ ಇನ್ನೊಂದು ಹುಡುಗಿ ಇಸ್ ದ ವಿಲನ್. ನಾನು ನೋಡಿ ನನಗಿದು ಬೇಕು ಅನ್ಸುತ್ತೆ ಒಂದೊಂದ್ಸಲ. ನಿಂಗೆ ಅಫೇರ್ ಇರ್ಬೇಕಂತ ಅನ್ಸುತ್ತಾ? ಓ ಜಾಸ್ತಿ ಖುಷಿ ಇದ್ದೀರಾ ನಿಮ್ಮ ಜೊತೆ? ಡಸಂಟ್ ಲುಕ್ ಲೈಕ್ ಇಯರ್ ಎಂಡ್ ನಿಮಗೆ. ದೇ ಆರ್ ವೆರಿ ಹ್ಯಾಪಿ. ಐ ಡೋಂಟ್ ಲೈಕ್ ಬೀಯಿಂಗ್ ಹಿಯರ್. ಯಾ, ಇಫ್ ಯು ಆರ್ ಹ್ಯಾಪಿ, ವೈ ಡು ಯು ನೀಡ್ ಅಸ್? ನೀನು ಅದೇನಕ್ಕಂದ್ರೆ ನನಗೆ ಬೇಕು, ನನಗೆ ಐ ಲೈಕ್ ಹ್ಯಾಪಿ ಪೀಪಲ್. ನನಗೆ ನೀವು ಯು ನೋಡಿ ಆರ್ ಸ್ಯಾಡ್. ನೋ, ಅವ್ರ ಪಾಪ ಗಂಡನ ಜೊತೆ ಕೂತ್ಕೊಂಡಿದ್ದಾರೆ. ಅವರು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬಿಟ್ಟ, ಯು ಆರ್ ಸ್ಯಾಡ್. ಅವನ್ ಸಿ ಯು ಆರ್ ಕೇಳು ಇಲ್ಲ ಅವನು. ಯು ಆರ್ ವಿತ್ ಸ್ಯಾಡ್ ಬೇರೆ ಇರೋದು ಅವಾಗ. ಅದೆಲ್ಲ ನಾನು ಹೇಳೋಣ. ಅವ್ರ ಜೊತೆ ಮಸಲ್ ಇದೆ. ನೀವು ಒಳ್ಳೆ ಇದ್ದೀರಾ ಸರ್? ಸರ್ ನೀವು ಜಿಮ್ ಫಿಟ್ನೆಸ್ ಕೋಚ್ ಏನಾದರೂ ನೀವೆಲ್ಲ ನೋಡ್ದಂಗೆ? ಓ ಸರ್, ಮತ್ತೆ ನೀವು ನ್ಯಾಚುರಲ್ಲ? ಫಾದರ್ ಮೇಡ್. ವಾಟ್ ಮೇಡ್? ನನ್ನ ಫಾದರ್ ಮೇಡ್. ಅಮ್ಮ ಕಾಂಟ್ರಿಬ್ಯೂಟ್ ಆಗಲ್ಲ ಏನ್ ಸರ್? ಬೈ, ನಿಮ್ಮ ಫಾದರ್ ಮೇಡ್ ಕೆಲಸ ಮಾಡ್ತಾರಾ? ಏನಂತೀರಾ ನೀವು? ಅವ್ರು GRB ತುಪ್ಪ ವಿರುದ್ಧಾರ್ಥಕ ಪದ. ಅವರು ನೀವು ಮರಳು ಮಾಡಿದ ತುಪ್ಪ ತರ. BRG ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ಮದುವೆ ಮ್ಯಾರಿಡ್ ಮಾಡ್ಕೊಂಡೇ ಇದ್ದೀರಾ ನೀವು? ಸಕ್ಸಸ್ಫುಲ್ ಕಂಟಿನ್ಯೂಸ್ ಮ್ಯಾರೇಜ್ ಇದೆ. ಏನು ಮಾಡ್ತೀರಾ ಸರ್ ನೀವು? ಓ ಇಂಜಿನಿಯರ್. ಸದ್ಯ ನಾ ಇಂಜಿನಿಯರ್ ಕಾಲೇಜ್ ಸೀನಿಯರ್ ಅಂದ್ರೆ ಹಿಂಗೆ ಇರೋದ? ನಂಗೆ ಕರ್ಣ ರಿಯಲ್ ಲೈಫಲ್ಲಿ ಯಾಕೆ ಕಾಣಿಸ್ತೀಯ ನನಗೆ? ನೈಸ್. ಯಾವ ಇಂಜಿನಿಯರ್ ಸರ್ ನೀವು? ಮೈನಿಂಗ್ನ? ನಿಮಗೆ ಇವಾಗ ನಡೀತಿದ್ದಿಲ್ಲ ಅರಾವಳಿ ಫಾರೆಸ್ಟ್ ಅದು ಇದು ನಿಮಗೆ? ಹಾಂ ಅದಲ್ಲ, ನಿಮ್ಮ ನಂದಿ ಬೆಟ್ಟ ಸಾಕ ನಿಮಗೆ? ನಮ್ಗೆ ನಂದಿ ಬೆಟ್ಟ ಪಕ್ಕ ಒಂದು ಸಾಂಕೇಟ್ ಮಾಡಿಸಿ. ಬೆಂಗಳೂರಲ್ಲಿ ಎಲ್ಲಾಗಿದ್ದೀರಾ ಸರ್? ಕೋಲಾರಲ್ಲಿ ಮೈನ್ ಮಾಡ್ತಿದ್ರಾ? ಹಾಂ, ಆಸ್ಟ್ರೇಲಿಯಾ ಮೈನ್ ಮಾಡ್ತಾ ಇದ್ರೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು? ನಿಮ್ದು ಇಂಡಿಗೋ ಕ್ಯಾನ್ಸಲ್ ಆಗಿಲ್ಲ ಫ್ಲೈಟ್ ಆಸ್ಟ್ರೇಲಿಯಾಗೆ? ನೀವು ಆಸ್ಟ್ರೇಲಿಯಾ ಅಲ್ಲಿ ಹೋಗ್ತೀರಾ? ಇಲ್ಲಿ ಇವಾಗ ಸೆಮ್ ಬ್ರೇಕ್ ಹಾಲಿಡೇಸ್ಗೆ ಬಂದಿರೋದು. ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀರಾ? ಯಾಕಂದ್ರೆ ನಾನು ಹಾಂ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ. ಮತ್ತೆ ಯುಗಾದಿಗೆ ಬರಬೇಕಿತ್ತಲ್ಲ. ಅಲ್ಲಿ ಇವಾಗಲೇ ನ್ಯೂ ಇಯರ್ ಮಾಡೋದಲ್ಲ. ಎಲ್ಲಿ ಸರ್ ಆಸ್ಟ್ರೇಲಿಯಾದಲ್ಲಿ? Perth. Nice. No, but Perth very silent place, very open area types and very snakes. Very no. ನಾಗದೋಷ ಇದೆ ಅಲ್ಲಿ. ಏನು ನಡೀತಿದೆ ಅಲ್ಲಿ? ನಾಗರ ಪಂಚಮಿ ಸಾಕಾಗಿರುತ್ತಲ್ಲ ಬ್ರೋ. ಹಂಗಿದ್ರೆ ಏನು ಮಸ್ತ್ ಇರುತ್ತೆ ಆಸ್ಟ್ರೇಲಿಯಾದಲ್ಲಿ ನಾಗರ ಪಂಚಮಿ. Bro, but Perth is way more. What Perth equivalent in Indiaದಲ್ಲಿ? There are no snakes there, but very wildlife is there, no, like open. ಯಾವ ಪ್ರಾಣಿ ಜಾಸ್ತಿ ನೋಡ್ತೀರಾ ಸರ್ ನೀವು? ಆಸ್ಟ್ರೇಲಿಯನ್ಸ್ ಹೇಳೋದು ನೋಡು. ಅಲ್ಲ, ಲೈಕ್ kangaroos are like dogs there. Yeah. Like genuinely. Yeah. I was on the highway and one truck guy hit a kangaroo and didn't bother. ಹಾಂ, It's like, oh, one old man died. Nadiri. That's the energy that they have. So they treat kangaroos as strays there, and it's very like we saw kangaroo and I'm like, oh, kangaroo ನೋಡ್ಬೇಕು. Semen died. ಇವಾಗ ನೋಡ್ತಾನೆ ಇರು. Like last time ನೋಡಿದೆ. ಕಾಂಗ್ರೂದು ಲೈಫ್ ಸೈಕಲ್ ಕಾಣಿಸ್ಬಿಡ್ತು ನಂಗೆ ಇಲ್ಲಿ. ಬೈ, ಇಟ್ಸ್ ಲೈಕ್ ಅಂಕಲ್ ಹೆಲ್ಪ್ ಮಾಡ್ಬಿಟ್ಟೋದ್ರು. ಇವಾಗ ಎಷ್ಟು ಬೇಕಾದ್ರೆ ನೋಡು, ಹೋಗಲ್ಲ ಅವನು, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ ಅವನು. But yeah, ಕಾಂಗ್ರೂರಿಂದ ಕಂಗಾಲ ಆಗ್ಬಿಡ್ತಾನೆ. ಎನಿಬಡಿ ಎಲ್ಸ್ ಹೂ ಇಸ್ ಗಾನ್ ಟು ಆಸ್ಟ್ರೇಲಿಯಾ ಅಥವಾ ಪ್ಲಾನಿಂಗ್ ಟು ಗೋ ಟು ಆಸ್ಟ್ರೇಲಿಯಾ? ಆಗಲ್ಲ ಬಿಡಿ, ನಿಮ್ಗೆ ಮೋಟಿವೇಶನ್ ಸಿಗಲಿ ಅಂತ. ನಿತಿನ್ ನಂದಿದ್ದ ನಾನು ಹೋಗಲ್ಲ ಅಂತ ನೋಡಿ ಇವಾಗ ಬಂದೆ ನಾನು ಅಂದ್ಬಿಟ್ಟು ಕಾಂಗ್ರೋನಕ್ಕೆ ನಾನು ಸಾಯಿಸ್ತೀನಿ. ಯಾಕೆ ಹೋಗ್ಬೇಕು ಆಸ್ಟ್ರೇಲಿಯಾಗೆ ನಿಮಗೆ? ಅವರಿಬ್ರು ಜಗಳಾನೇ ಆಡ್ಬಿಟ್ರು. ಇಲ್ಲ ನಾನು ಹೋಗಲ್ಲ. ನಾನು ಅವರಿಬ್ರು ಫ್ರೆಂಡ್ಸ್ ಆಗಿ ಬಂದಿದ್ರು ಪಾಪ. ಇವಾಗ ಇಬ್ರು ಜಗಳ ಆಡ್ತಾ ಇದ್ದಾರೆ. ನೀನು ಹೋಗು, ನಾನೇ ಆಗೋದು. ನಾನು ಹೋಗಲ್ಲ ಅಂತ ಮಾತು ಅನ್ಸ್ಕೊಂಡ್ಮೇಲೆ ನೀನು ಯಾಕೆ ಹೋಗಲ್ಲ? ನಾನು ಹೋಗಲ್ಲ ಕಣೆ. ನೀನು ಏನು ಪರ್ತಾ ಅವಾಗಿಂದ ಒಳಗಡೆ ಇಡ್ಬೇಕು. ಶಿಟ್ ಇದೆ ಅನ್ಸುತ್ತೆ. ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನು ನಗೋಬೇಕು ಅಂದ್ರೆ. ಓ ಇದಿಲ್ಲ, ಸ್ಪೇಷಲ್ ಅವೇರ್ನೆಸ್ ಇಲ್ಲ. ಹಾಂ, ನೀನು ಅಕ್ಕ ನೀರು. ಸಾರಿ ಇವರು ಸ್ವಲ್ಪ ಲೂಸು ಪೊನ್ನೇನು. ಮೇ ಬಿ ಐ ಆಮ್ ಅ ಮ್ಯಾಡ್ ತಮಿಳ್ ಗರ್ಲ್. ಯಾ, ನಾನು ಲೂಸು ಪೊಣ್ಣೆ ಇದ್ದೀನಿ ನಾನು. ಸ್ವಲ್ಪ ಬಿಡ್ರಿ ಇವರು. ಅವ್ರು ಗ್ಯಾಪಲ್ಲಿ ನಿನ್ನ ಅಕ್ಕನ ಹೇಳ್ಬಿಡ್ತಾನೆ. ಅಕ್ಕ ನೀವು ಹೇಳಿ. ಯಾಕೆ ಹೋಗ್ಬೇಕು ನಿಮಗೆ ಆಸ್ಟ್ರೇಲಿಯಾಗೆ?
ಬೆಟರ್ ವರ್ಕ್ ಕಲ್ಚರ್. ಅಯ್ಯೋ. ಏಯ್, ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಬೆಳೆದು ಈ ಮಣ್ಣಿನ ಅನ್ನ ತಿಂದು ಗಾಳಿ ಸೇದಿ ಒಂದ್ ನಿಮಿಷ ಗಾಳಿ ಸೇವಿಸಿ ಪೊಲ್ಯೂಷನ್ ಗಾಳಿ ಸೇದಿ. ಒಂದ್ ನಿಮಿಷ, ನಾನು ರೇಡಿಯೋ ಆಫ್ ಮಾಡ್ತೀನಿ, ಬಾಯ್ ಮುಚ್ಚಪ್ಪ. ನೀವು ನಡೀರಿ. ಯಾಕೆ ಬೆಟರ್ ವರ್ಕ್ ಕಲ್ಚರ್? ಎಲ್ಲಿ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಹತ್ರ? ಏನು ಮಾಡಿದ್ದೀರಾ? ಯಾಕ್ ಮೇ ಬಿ ಫೈಂಡ್ ಅ ಬೆಟರ್ ವರ್ಕ್. ನೀವೇನಲ್ಲಿ ಕಾಂಗ್ರೂ ಪಾಶ್ ಪಾಲಿಸಿ ತರ ಅಂತಿದ್ದೀರಾ ನೀವಲ್ಲಿ? ನಿಮಗೆ ಗೊತ್ತು ತಾನೇ HR ಕೆಲಸ ವರ್ಕ್ ಕಲ್ಚರ್ ಮೇಂಟೈನ್ ಮಾಡೋಕ್ಕೆ. ಬಟ್ ನೀವು ಚೆನ್ನಾಗಿಲ್ಲ ಅಲ್ಲ ಮತ್ತೆ. ಗ್ಲೋಬಲಿ ಯಾವ ಕಂಟ್ರಿಲಿ HR ಜಾಸ್ತಿ ಡಿಮ್ಯಾಂಡ್ ಇದೆ? ಯಾವುದಕ್ಕೂ ಇಲ್ಲ. ನೀವು ಸೀದಾ ಇಂಡಿಯನ್ ಓಷನ್ ಹೋಗ್ಬಿಡಿ, ನೀವು ಎಲ್ಲ HR ಅಲ್ಲೇ ಸಾಯ್ಬೇಕು ಅಂದ್ಬಿಟ್ಟು. ಎಷ್ಟು ವರ್ಷ HR ಕೆಲಸ ಮಾಡಿದ್ದೀರಾ ನೀವು? ಓಕೆ, ಡೀಸೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್. ಏನು ಓದಿದ್ದೀರಾ? PU ಮಾಡಿದಾರೆ ಅವರು. MBA ಮಾಡಿದ್ದೀರಾ? MBA ಏನು? HR. MBA in HR? Your visa is in negatives right now. ಸ್ವಲ್ಪ ಫ್ಲರ್ಟ್ ಮಾಡಬೇಕು ನಿಮಗೆ. ಇದೆಂತ ನೀನು ಹಿಂಗೆ ಮಾಡಿದ್ದು ಆಸ್ಟ್ರೇಲಿಯಾ ಹೋಗೋಕ್ಕೆ? ಮಾಡಿ ಫ್ಲರ್ಟ್ ಮಾಡಿ ನಿಮಗೆ ವೀಸಾ ಕೊಡ್ತಾನೆ ನೋಡೋಣ. ಫ್ಲರ್ಟ್ ಇಲ್ಲ ಇವಾಗ ಕೊಡಲ್ಲ. ಟ್ರೈ ಇವಾಗ ಆಗುತ್ತೆ ಆಸ್ಟ್ರೇಲಿಯಾದಲ್ಲಿ ಅರೇಂಜ್ ಮ್ಯಾರೇಜ್. ಹಾ ನೋ ವೇ. ಏಯ್, ಕುತ್ಕೋ ರೇಡಿಯೋ ಆಫ್ ಮಾಡ್ಕೋ, ಬಾಯ್ ಮುಚ್ಚಪ್ಪ. ಎನಿವೇ, ಪಬ್ಲಿಕ್ ರಿಜೆಕ್ಷನ್. ಥ್ಯಾಂಕ್ ಯು. ಕಂಟ್ರಿ ರಿಜೆಕ್ಷನ್. ಅದಕ್ಕೆ he knew that doesn't seem like good work. No, he knew what he was doing when he said akka. Yeah. He wanted you to flirt. He didn't want to. ಡೋಂಟ್ ಫ್ಲರ್ಟ್. ತಗೊಂಡು ಆಚೆ ಹಾಕು. ಮತ್ತೆ ನಿನಗೆ ನೀನ್ ಮಾಡಿ ಫ್ಲರ್ಟ್ ನಾನು ಯಾಕೆ ಮಾಡ್ತೀನಿ? ತಗೊಂಡು ಆಚೆ ಹಾಕೋ. ಯು ಹ್ಯಾವ್ ಕಮ್ ಅಲೋನ್, ವೈ ಸರ್? ಗುಡ್ ಥಿಂಗ್ ಸರ್. ಎಲ್ಲ ಬೇಜಾರೆಲ್ಲ ಆಗಬೇಡಿ. ನೀವು ಅಲೋನ್ ಎಂಜಾಯ್ ಮಾಡಿಬಿಡ್ತೀರಾ? ಒಂದು ಚಾಲೆಂಜ್ ಕೊಟ್ಟಂಗಿತ್ತಲ್ಲ, ಅದು ಮಾಡ್ಬಿಡ್ತೀರಾ? ನೋಡ್ಕೋತೀನಿ ಇವತ್ತಿನ. ಏನು ಅಲೋನ್ ಎಂಜಾಯ್ ಮಾಡ್ತೀರಾ ನೀವು? ಶೋಗೆ ಬಂದಿದ್ದೀರಾ? ಮೂವಿ ಅಲೋನ್ ಹೋಗ್ತೀರಾ ನೀವು? ಯಾಕೆ? ರಾತ್ರಿ ಮನೆಯಲ್ಲಿ ಆಸ್ಟ್ರೇಲಿಯಾ ಮಾಮ್ ಲ್ಯಾಂಡ್ ಡೌನ್ ಅಂಡರ್ ಅಲ್ಲ. ಏನು ಎಂಜಾಯ್ ಮಾಡ್ತೀರಾ ನೀವು? ಯಾಕೆ? ನಿಮ್ಮ ಫ್ರೆಂಡ್ಸ್ ಇಲ್ಲ, ಒಳ್ಳೆ ಇಲ್ಲ, ಯಾಕೆ? ಅವ್ರಿಗೆ ಇಷ್ಟ ಇಲ್ವಾ ನಾವು? ಅಷ್ಟೊಂದು ಕೆಟ್ಟದಾಗಿದೆಯಾ ನಾವು? ಸರಿ ಸರ್, ನಿಮ್ಗೆ ಎಷ್ಟು ಏಜ್ ಆಯಿತು? ಆಗತ್ತಲ್ಲ, 28. ಓಕೆ, 28. ಮದುವೆ ಮಾಡಬೇಕು ನಿಮಗೆ? ನೀವು ಹೇಳಿ. ನಾನು ಟೀ ಶರ್ಟ್ ಬಿಚ್ಚಿದೆ ಅಂದರೆ ಮಂತ್ರ ಓದಕ್ಕೆ ಶುರು ಮಾಡ್ಬಿಡ್ತೀನಿ ನಾನು. ಲವ್ ಮಾಡಿದ್ದೀರಾ ನೀವು? ಯಾಕೆ? ನಿಮಗೆ ನೀವು ಲವ್ ಮಾಡ್ಕೋತೀರಾ? ರಿಲೇಶನ್ಶಿಪ್ ಅಲ್ಲಿ ಇತ್ತು? ಇಲ್ಲ. ನೆವರ್. ಯಾಕೆ? ನೀವು ಹುಟ್ಟಿದ ಈ ವರ್ಷ ನೀವು ಬೇಕಂತ ತಡೆ ಡಿಫಾಲ್ಟ್ 28 ಅಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರಾ ನೀವು? ಇಲ್ಲ ಬರೋದೇ ಹೆಂಗೇನ ಫ್ಯಾಕ್ಟ್ರಿ ಅಪ್ಡೇಟ್ ಅಂತ ಅಂದ್ಬಿಟ್ಟು. ಸ್ಕೂಲ್ ಲವ್, ಕಾಲೇಜ್ ಲವ್, ಆಫೀಸ್ ಲವ್ ಅಂದರೆ ಬೇಕಂತ ಬ್ರಹ್ಮಚಾರ್ಯ ಮೇಂಟೈನ್ ಮಾಡ್ತೀರಾ ಅಥವಾ? ಸರ್ ನೀವು ದೇವರಾ? ನೀವು ನೋಡಿ, ದ ವರ್ಸ್ಟ್ ಟೈಮ್ ಟು ಸೇ ಥಿಂಗ್ಸ್. ಯಾಕೆ ಸರ್? ಸ್ವಲ್ಪ ಪ್ರಾಬ್ಲಮ್ ಇದೆ. ಸರ್, 1 in 4 men have problem. ನಿಂಗಿಲ್ಲ, ನಂಗಿಲ್ಲ, ಇವನಿಗಿಲ್ಲ, ಯಾರಿಗೋ ಇರುತ್ತೆ ಸರ್. ನೋ ಸರ್, ಇನ್ ಟರ್ಮ್ಸ್ ಆಫ್ ಎಮೋಷನಲ್. ನೀವೇನು ಕೆಲಸ ಮಾಡ್ತೀರಾ? ಯಾವ ಫೀಲ್ಡಲ್ಲಿ ಇದ್ದೀರಾ ನೀವು? ನೌ ಇಟ್ ಮೇಕ್ ಸೆನ್ಸ್. ಸರ್, ಫಸ್ಟ್ ಲೈಫಲ್ಲಿ ಟ್ಯಾಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಡೆಬಿಟ್ ಆಗ್ತಾ ಇದೆ, ಕ್ರೆಡಿಟ್ ಆಗ್ತಾ ಇದಿಲ್ಲ. ನಿಮ್ಮ ಲೈಫಲ್ಲಿ ದೇವಿ ಯಾವುದೂ ಇಲ್ಲ ನಿಮ್ಮ ಲೈಫಲ್ಲಿ. ಇದು ಇಂಟರ್ನೆಟ್. ಯಾಕೆ ಸರ್? ನೀವು ಜಾಸ್ತಿ ನರ್ಡಾ ನೀನು? ನರ್ಡ್ಸ್ ಆರ್ ಆಲ್ಸೋ ಹಾಟ್ ಅಲ್ಲ? ಐ ಮೀನ್, ಯಾ, ವೆರಿ ಹಾಟ್. ಕೇಳ್ತಾ ಇದ್ದೀನಿ. ಯಾಕೆ 28? ಕರೆಕ್ಟ್. ಮತ್ತೆ ಲವ್ ಯಾವಾಗ ಕಂಪ್ಲೀಟ್ ಮಾಡೋದಲ್ಲ? ಅದೇ. ಆಮೇಲೆ ಲವ್ ಫೇಲ್ ಆಗ್ಬಿಟ್ರೆ ಎಂಟ್ರೆನ್ಸ್ ಮತ್ತೆ ಕೊಡೋದು ಇಲ್ಲ ಚಾನ್ಸ್ ಅವರು. ಕರೆಕ್ಟ್. ಎರಡನೇ ಅಟೆಂಪ್ಟ್ ಅಲ್ಲಿ ಜೋರಾಗಿ ಬಿತ್ತಲ್ಲ. ಎಷ್ಟು ಅಟೆಂಪ್ಟ್ ಆಯ್ತು ಸರ್? 4 attempts. ಆಯ್ತು.
ಅಚೀವ್ ಮಾಡಿದ್ದೀರಾ. ಕ್ರೇಜಿ. ನೋಡಿ ಒಬ್ಬೊಬ್ರು ಎಂಜಾಯ್ ಮಾಡ್ತೀನಿ ಇವಾಗ ನೀನು ಯಾವಾಗ ಅನ್ಸಿದ್ದೆ ಮಗ ಗರ್ಲ್ ಫ್ರೆಂಡ್ ಸಿಕ್ಕಲು ಅಂದ್ರೆ ಕ್ಲಾಪ್ಸ್ ಹೊಡಿತಾರೆ ಅಂತ? ಇಲ್ಲ ಇಲ್ಲ ಬೈ. ನಂಗೆ ಗರ್ಲ್ ಫ್ರೆಂಡ್ ಸಿಕ್ಕಲು ಮೈಕ್ ಟೂ ಲೌಡ್, ಐಮ್ ಸಾರಿ. ಎನಿವೆ ನೀವು ಮಾತಾಡ್ತಾ ಇದ್ರಿ, ಆ್ಯಕ್ಚುಲಿ ಬೆಟರ್, ಥ್ಯಾಂಕ್ ಯು. 4 attempts ಅಲ್ಲಿ ಕ್ರ್ಯಾಕ್ ಮಾಡಿದ್ದೀರಾ. ಇವಾಗ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಲವ್ ಬೇಕು ತಾನೆ. ಟೈಮ್ ಇಲ್ಲ ಸರ್, ಟೈಮ್ ಇರಲ್ಲ ಸರ್. ನೀವು 30 ಆದಮೇಲೆ ಹೋಯ್ತು. ಕೇಳಿ ಇವನಂಗೆ ಕೇಳಿ. ನಾನು 31 ಇದ್ದೀನಿ. ಹುಡುಗಿರಿ ಎಲ್ಲ ನೋಡಲ್ಲ ನನಗೆ. ಅಲ್ಲಿ ನೋಡಿ ರಿಜೆಕ್ಟ್ ಮಾಡಿದೆ. ಅದೇ ಹೇಳ್ತಾ ಇದ್ದೀನಿ. ಅಕ್ಕ ಅಂತ ಕರೆದಾಗ ರಿಜೆಕ್ಟ್ ಮಾಡ್ಯಾರ ಅವನ್ನ. ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಕೊಡ್ತಾ ಇದ್ದಿಲ್ಲ ನೋಡ್ರಿ. ನಾನು ಅದೇ ಹೇಳ್ತಾ ಇದ್ದೀನಿ. ಇವಾಗ ಟ್ರೈ ಮಾಡ್ರಿ. ನಿಮಗೆ ಅರೇಂಜ್ ಮ್ಯಾರೇಜಲ್ಲಿ ನಂಬಿಕೆ ಇದೆ? ನಿಮಗೆ ನಂಬಿಕೆ ಇರಬೇಕಂದ್ರೆ ಇಲ್ಲ ಹಂಗೆಲ್ಲ ನೀವು ವಾಲಂಟರಿ ರಿಟೈರ್ಮೆಂಟ್, ನೀವು ಗೇಮ್ಗೆ ಹೋಗಿಲ್ಲ ಇನ್ನ. ಕರೆಕ್ಟ್. ನೀವು ಆಟಕ್ಕೆ ಹೋಗ್ತಾ ಇಲ್ಲ, ನನ್ನ ಜೊತೆ ಯಾರು ಸೇರಿಸ್ಕೋತಾರೆ? ನಾನು ನಂಬ್ತೀನಿ ಸರ್ ನಿಮ್ಮನ್ನ. ಯು ಕ್ಯಾನ್, ನಿಮಗೆ ಬೀಳ್ತಾರೆ ಸರ್. ವುಡ್ ಯು ಮ್ಯಾರಿ ಹಿಮ್? ಯಾ, ಐ ವುಡ್ ಮ್ಯಾರಿ ಯು. That's what I'm saying. I would marry you, man. We all would. ಇಲ್ಲ ಅವನಿಲ್ಲ, ಅವ್ನು 30 ಇದ್ದಾನೆ, ಅವ್ನು ಹೋಯ್ತು. ನಾವು 3 ಜನ ಇನ್ಮೇಲೆ. ನಿಮ್ಮ ಹೆಸರು ಸರ್? ಸರ್ ಬಸವರಾಜ್. What do you think is a good age to marry? I think For men. 28, 29. 28-29. Yes. Last mistake of 20s. ಅಗ್ನಿ ಸಾಕ್ಷಿ. ಮಿಸ್ಟೇಕ್ ಅಲ್ಲ ಅದು. Last big decision of 20s. ಅದು ಅಪ್ರೇಸಲ್. ನಾವು ಫುಲ್ ಎಕ್ಸ್ಕ್ಲೂಡ್ ಮಾಡಕ್ಕೆ ಹೇಳ್ತೀರಾ ಇವೆಲ್ಲ ಕಾರ್ಪೊರೇಟ್ ಟರ್ಮ್ಸ್ ಅಲ್ಲಿ. 28, 29 ಹೊಲೆ ಏಜ್. 3 years ಪಾರ್ಟಿ ಮಾಡಿ ಅದಾದ್ಮೇಲೆ ಪಾರ್ಟಿ ಇಲ್ಲ. ನೀನು ಜೋಡಿ ಟಿಕೆಟ್ ಸುಮ್ಮನೆ ಇರೋ ನೀನು. ನೀವು ಮಾಡಲ್ಲ ಮಕ್ಕಳು. ಹಿಂದೆ ಅವ್ರು ಅಂದಿದ್ದ. ಸಾರಿ ಸರ್. ನೀವು ಹೇಳಿ, ವಾಟ್ ಈಸ್ ದ ಬೆಸ್ಟ್ ಏಜ್ ಟು ಗೆಟ್ ಮ್ಯಾರಿಡ್? ನಿಮ್ದು ಯಾವಾಗ ಆಗಿದ್ದು? 29. ನೈಸ್. ನಾನು ಹೇಳ್ತಿದ್ದೀನಿ, ಇಟ್ಸ್ ದ ಬೆಸ್ಟ್ ಏಜ್. ಅರೆ ನೀವು ಯಾರು ಸೀರಿಯಲ್ ನೋಡಲ್ವಾ ಅಂತ? ಸೀರಿಯಲಲ್ಲಿ ಬೈ ದ ಟೈಮ್ ಯು ಟರ್ನ್ 29 ಅಲ್ಲಿ ಮದುವೆ ಆಗಿರುತ್ತೆ. ಸೀರಿಯಲಲ್ಲಿ ಅಡ್ವಾಂಟೇಜ್ ಎಲ್ಲ ಸೀರಿಯಲಲ್ಲೂ 28ಗೆ ಒಬ್ಬನಿಗೆ ಮದುವೆ ಆಗುತ್ತೆ, ಅವ್ನಿಗೆ ಇನ್ನೊಂದು ಇರುತ್ತೆ. ಯಾ, ಆ್ಯಂಡ್ ಸಮ್ಹೌ ಇನ್ನೊಂದು ಹುಡುಗಿ ಇಸ್ ದ ವಿಲನ್. ನಾನು ನೋಡಿ ನನಗಿದು ಬೇಕು ಅನ್ಸುತ್ತೆ ಒಂದೊಂದ್ಸಲ. ನಿಂಗೆ ಅಫೇರ್ ಇರ್ಬೇಕಂತ ಅನ್ಸುತ್ತಾ? ಇಲ್ಲ ಬೈ, ಅಫೇರ್ ಇದ್ರೆ ನಂಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತಲ್ಲ, ಅದು ಐ ಕಾಂಟ್ ಹ್ಯಾಂಡಲ್ ಸೋ ಮಚ್. ನಾವು ಅಫೇರ್ ಆ್ಯಂಡ್ ಲವ್ಲಿ ಇದ್ರೆ ಅದು ಬೇಕು. ಸರ್, ನಿಮಗೆ ಯಾವ್ದಾದ್ರು ಒಂದು ಹುಡುಗಿ ಹೆಸರು ಇಷ್ಟನಾ ನಿಮಗೆ? ಎನಿ ಲೈಕ್ ನೇಮ್ ಯು ಜನರಲಿ ಲೈಕ್? ವಾಲಿ, ರಾಣಿ ಬೈ. ಇನ್ನೇನಿದೆ? RX ಬೈಕ್ ಬೇಕಾ ನಿಮಗೆ? ಇನ್ನೇನು ಕಳ್ಳ ಪೊಲೀಸ್ನು ಇಟ್ಕೊಂಡ್ಬಿಡಿ ಅಲ್ಲ. ಮದುವೆ ಆಲ್ಬಮ್ ರಾಜ ರಾಣಿ ಅಂತೆ ನಾನು. ಬಸವರಾಜ ರಾಣಿದು ಫ್ಲೇಮ್ಸ್ ಮಾಡ್ತಾ ಇದ್ದೀನಿ, ಆಯ್ತಾ? ನೀವು ಮಾತಾಡ್ಕೊಡಿ. ದೇರ್ ಇಸ್ ರಾಜರಾಣಿ ಎಕ್ಸ್ಪ್ರೆಸ್. ನಂಗೆ ಅದೇ ಹೊಳಿತಿದೆ ಸರ್, ಯಾಕೋ ಗೊತ್ತಿಲ್ಲ. 1 2 3 4. ಬಟ್ ವೈ ವುಡ್ ಯು ಗೋ ಫಾರ್ ರಾಣಿ? ಎಷ್ಟೊಂದು ಹೆಸರು. ಮ್ಯಾಮ್, ವಾಟ್ಸ್ ಯೋರ್ ನೇಮ್? ಅಶ್ವಿನಿ ಇಸ್ ಅ ಗುಡ್ ನೇಮ್. ನೀವು ಇನ್ನೊಂದು ಹೆಸರು ಕೊಡಿ ಸರ್. ರಾಣಿ ನನಗೆ ಇದು ಮಾಡ್ತಾ ಇದ್ದೀನಿ ತಾನೇ ಇವಾಗ. ಅಲ್ಲ, ನೀನು ಮಾಡು, ಅದನ್ನ ನೋಡೋಣ, ಇನ್ನೊಂದು ಚೆಕ್ ಮಾಡೋಣ. ಅಲ್ಲ, ಎನಿಬಡಿ ಬೇರೆ ಯಾರಾದರೂ ಒಳ್ಳೆ ಹೆಸರು. ಬಸವರಾಜ್ ಮತ್ತೆ ರಾಣಿ ಎನಿಮೀಸ್ ಬಂತು ಬ್ರೋ. ನಾಟ್ ಲೈಕ್ ಇಸ್ ದೇರ್, ಇಟ್ಸ್ ಓಕೆ. ಐ ಮೀನ್ ಬರಬಹುದು ಸರ್. ನೀವು ರಾಣಿ ಲಕ್ಷ್ಮಿ ಟ್ರೈ ಮಾಡ್ರಿ. ಇನ್ನೊಬ್ರು ಸಂಗೊಳ್ಳಿ ರಾಯಣ್ಣ. ಅವ್ರದ್ದು ಮದುವೆ ಜಗಳ ಅಲ್ಲ, ಫ್ರೀಡಮ್ ಫೈಟ್ ಅವ್ರದ್ದು. Do you guys fight? Yeah. ನೀವು ಆಸ್ಟ್ರೇಲಿಯಾ do you win or do you let him win? ಇಲ್ಲ, ಅವ್ರದ್ದು ಆಸ್ಟ್ರೇಲಿಯಾ ಮ್ಯಾಚ್ ಡ್ರಾ ಆಗುತ್ತೆ ಹೇಳೋದು ನೋಡು. No, genuinely. Because ಹರ್ಮನ್ he is spending time on phone. ಹರ್ಮನ್ಸ್ ಗೆಟಿಂಗ್ ಮ್ಯಾರಿಡ್, ಆಯ್ತಾ? ನೆಕ್ಸ್ಟ್ ಇಯರ್ ಹರ್ಮನ್ಗೆ ಮದುವೆ ಆಗ್ತಾ ಇದೆ. ಸಾರಿ ಲೇಡೀಸ್, ಐಮ್ ರಿಯಲಿ ಸಾರಿ. ಇವನಿಗೆ ಇವಾಗ ಸ್ವಲ್ಪ ಲಿಸ್ನಿಂಗ್ ಟು ಅದರ್ ಪೀಪಲ್, ಲಿಸ್ನಿಂಗ್ ಟು ಅದರ್ ರಿಲೇಶನ್ಶಿಪ್ಸ್ ಆ್ಯಂಡ್ ಫೈಂಡಿಂಗ್ ಅಡ್ವೈಸ್ ಅಲ್ಲ ನಿಮಗೆ? ನಿಂದು ಏನಾದ್ರು ಡೌಟ್ ಇದೆಯಾ ಈ ಥರ? ಏನಾದ್ರು ಎನಿ ಬಿಹೇವಿಯರ್ ದಟ್ ಯು ವಾಂಟ್ ಟು ಗೆಟ್ ಕ್ಲಾರಿಟಿ ಆನ್? ನೀವು ಎಕ್ಸ್ಪ್ರೆಸಿವ್ ಪರ್ಸನ್ ಇದ್ದೀರಾ ಸರ್? ನನ್ನ ಮುಖ ನೋಡ್ಕೊಂಡು ಅರ್ಥ ಐತೆ. ನೀವು ಎಕ್ಸ್ಪ್ರೆಸ್ ಮಾಡಲ್ಲ, ನೀವು ಏನಿರತ್ತೆ ನಿಮ್ಮ ಬಾಯಲ್ಲಿ ಇರ್ತೀರಾ.
ನಾವು ಯಾಕಿದೀವಿ ಬೈ, ನಾವು ಯಾಕಿದೀವಿ ಇಲ್ಲಿ? ಬಾಯಲ್ಲಿಡಕ್ಕೆ. ನಮ್ಮದು ಸೇಮ್ ಪ್ರಾಬ್ಲಮ್. ನನ್ನ ರಿಯಾಕ್ಷನ್ಸ್ ಹೇಗೆ ರೆಸ್ಪೆಕ್ಟ್. ಓ ಸರ್ ಯು ಹ್ಯಾವ್ ಏಡ್ಸ್, ಓಕೆ. ಲೈಕ್ ನಮಗೆ ಅಫೆಕ್ಟ್ ಆಗಲ್ಲ. ನಾನು ಖುಷಿಯಾಗಿ ಸ್ಯಾಡಲ್ಲಿ ಸೇಮ್ ಎಮೋಷನ್ ಕೊಡ್ತೀನಿ ನಾನು. ಅದಕ್ಕೆ ಜಾಸ್ತಿ ನಾನು ಡಿಸ್ಇಂಟ್ರೆಸ್ಟೆಡ್ ಕಾಣಿಸ್ತೀನಿ. ಅದು ಪ್ರಾಬ್ಲಮ್ ಇದೆ ನಿಮ್ಮ ಹತ್ರ. ಅವ್ರು ಥೆರಪಿಸ್ಟ್ ಆಗ್ಬಿಟ್ರು ಒಂದು ನಿಮಿಷ. ಹೌದಾ? ಓಕೆ. ಇವಾಗ ಏನು ಮಾಡೋಣ ಅದ್ರ ಬಗ್ಗೆ ಹರ್ಮನ್ ನಾವು? ನಾನು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ ಇವಾಗ. ನಾನು ಎಕ್ಸ್ಪ್ರೆಸ್ ಮಾಡಲ್ಲ ನಾನು. ಅವ್ರು ನಮ್ಮ ಟು ಬಿ ವೈಫ್ ಎಲ್ಲ ಫಿಯಾನ್ಸಿ ಅವ್ರು ನಮಗೆ ರಿಂಗ್ ಫೋಟೋ ಕಳಿಸಿದ್ದಾರೆ. ಓಕೆ, ನಾನು ಈ ರಿಂಗ್ ನಿಮಗೆ ರಿಂಗ್ ಸೆರೆಮನಿಯಲ್ಲಿ ಕೊಡ್ತೀನಿ. ಅವ್ರು ಫೋಟೋ ಕಳಿಸಿದ್ದಾರೆ. ಹಾಂ, ಅವಂದು ಯಾಕೆ ಬೇಕು ನಿಮ್ಗೆ ಸೈಜ್? ಅವ್ನು ಆಲ್ರೆಡಿ ಎಕ್ಸ್ಕ್ಯೂಸ್ ಮೀ, ಗಟ್ಟಿ ಇದೆ, ಗಟ್ಟಿ. ಏನಂದ? ಗಟ್ಟಿ ಇದೆ ಅಂದ ಅವನು. ಅವ್ರು ರಿಂಗ್ ಫೋಟೋ ಕಳಿಸಿದ್ದಾರೆ. ನಾನು ರಿಂಗ್ ನೋಡಿಬಿಟ್ಟು ರಿಪ್ಲೈ ಮಾಡಿದ್ದೀನಿ, ಕೂಲ್ ವರ್ಕ್ಸ್. ವೆರಿ ಬ್ಯಾಡ್. ಹಾಂ ಸರ್, ನೀವು ಮಾತಾಡಬೇಡಿ ಆಯ್ತಾ? ನೋ, ವಾಟ್ ಡಿಡ್ ಐ ಡೂ ರಾಂಗ್ ಹಿಯರ್ ಸರ್? ನಥಿಂಗ್. ನೋ, ಫೌಂಡ್ ಮೈ ಟ್ರೂ ಮ್ಯಾಚ್. ಸರ್ ಮದುವೆ ಮಾಡ್ತೀರಾ? ಅಂಡರ್ 1 ಜೋಡಿ ಟಿಕೆಟ್. ನೋ, ಬಟ್ ನಮಗೆ ಅರ್ಥ ಆಗ್ತಾ ಇದ್ದಿಲ್ಲ ನಾನು ಏನು ತಪ್ಪು ಮಾಡಿದೆ. 20 minutes ಲೇಟರ್ ನಮಗೆ ನಕ್ಕಿನ ಬಾರು ನಾನು ಜಸ್ಟಿಫೈ ಮಾಡ್ತಿದ್ದೀನಿ. ಹಾಂ, ಹೊಲ್ಲೆ ಇತ್ತು ಬೆಸ್ಟ್ ರಿಂಗ್ ಅದು. ನನ್ನ ಫಿಂಗರ್ ಪಿಚ್ ಹಾಕೊಂಡು ನಿಮಗೆ ಕೊಟ್ಬಿಡ್ತೀನಿ. ಏನು ರಿಪ್ಲೈ ಮಾಡಬೇಕು? ಹಾಂ, ಐ ಡೋಂಟ್ ನೋ ವಾಟ್ ಐ ಡಿಡ್ ರಾಂಗ್. ಯು ಡಿಡ್ ವಾಟ್ ರೈಟ್. ಸಗದಾಗಿ ಮಾಡ್ದೆ ನೀನು ತುಂಬ. ಸರ್, ಐ ಟೋಲ್ಡ್ ಕೂಲ್ ವರ್ಕ್ಸ್, ಸಿಸ್ಟರ್ ಬಿಹೈಂಡ್ ಟೋಲ್ಡ್ ವೆರಿ ಬ್ಯಾಡ್. ಓಕೆ, ನಿಮ್ಮ ಪ್ರಕಾರ ವಾಟ್ ಇಸ್ ದ ಆಪ್ಟ್ ರೆಸ್ಪಾನ್ಸ್? ಆಪ್ಷನ್ ಕೊಡ್ರಿ. ಅವ್ರ ರಿಟೇಲ್ ಐ ಡೋಂಟ್ ಅಗ್ರಿ. ವಿಲ್ ಗೋ ಫಾರ್ ಅನದರ್. ಮ್ಯಾಮ್, ನಂಗೆ ಅದು ಬೇಡ ಇಲ್ಲ. ಹುಡುಗಿ ತಪ್ಪು ಅಂತ ಹೇಳ್ತಿದ್ದೀರಲ್ಲ ನೀವು. ಕೈ ಎಲ್ಲ ಅದು ಆಕ್ಚುಲಿ ಹಿಂಗಿರೋದು ಅಷ್ಟೇ. ಅದು ಇವನ್ ತಪ್ಪ. ಅದೇ ಇವನ್ ತಪ್ಪಾಯ್ತು. ಕರೆಕ್ಟ್, ಎಕ್ಸಾಕ್ಟ್ಲಿ. ಮೇಡಮ್, ನಿಮಗೆ ಸಿಚುವೇಶನ್ ಅರ್ಥ ಆಗ್ತಿದ್ಯಾ? ಇವನಿಗೆ ಹಾಕೊಳ್ಳೋಕ್ಕೆ ಅವಳು ರಿಂಗ್ ಸೆಲೆಕ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ಕಳ್ಸಿರೋದು. ಇವನ್ ಬೇಡ ಅಂತ ಹೆಂಗನಕ್ಕಾಗತ್ತೆ? ಸೊ ಅಲ್ಲ, ಅವ್ರೇನ್ ಹೇಳ್ತಿರೋದು, ಕಳಿಸ್ಲೇಬಾರ್ದಿತ್ತು, ಸೀದಾ ಮುಖದ ಮೇಲೆ ತಂದು ತೋರಿಸ್ಬೇಕಿತ್ತು ಅಂತ. ಅವಳು ಬ್ಲೇಮ್ ಮಾಡ್ತಾ ಹೇಳ್ತಾನೆ. ಹೌದು. ಮತ್ತೆ ಹರ್ಮನ್ ತೆಪ್ಪಂಗೆ ಆಯ್ತದು. ಹರ್ಮನ್ ಏನು ಮಾಡೋಕ್ಕಾಯ್ತು ಇಂಥ ಸಿಚುವೇಶನಲ್ಲಿ? ನೀವು ಮತ್ತೆ ಅರ್ಥ ಮಾಡ್ಕೊಳ್ಳಿ ನೀವು. ಆಪ್ಷನ್ ರಿಂಗ್ ಹೇಗಿದೆ? ಸರ್ಕಲ್ ಆಗಿದೆ, 2 ಸರ್ಕಲ್ ಇದೆ. ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ನಾವು πr² ನ ತಗೊಂಡು 2πr ಇಂದ ಡಿವೈಡ್ ಮಾಡಿ. ಅಲ್ಲ, ನಿಮ್ಮ ಮುಂದೆ ನೋಡಿ ಏನಂತೀರಾ? ಒನ್ ಸೆಕ್ ಮ್ಯಾಮ್, ಯು ಸೀಮ್ ಐಡಿಯಲ್ ಪರ್ಸನ್ ಟು ಎಜುಕೇಟ್ ಮೀ ಆನ್ ದಿಸ್. ಯಾಕೋ ನಿಮ್ಮ ಕಣ್ಣಲ್ಲಿ ಏನೋ ಕಾಣ್ತಾ ಇದೆ. ನೋ, ಬಿಕಾಸ್ ಎಕ್ಸ್ಪೀರಿಯನ್ಸ್. ಶಿ ಈಸ್ ವೇರಿಂಗ್ ಅ ರಿಂಗ್ ಅಂಡ್ ಶಿ ಸೀಮ್ಸ್ ಮೆಚ್ಯೂರ್. ಐ ಆಮ್ ಆಲ್ಸೋ ಮ್ಯಾನ್. ಯು ಆರ್ ನಾಟ್ ಮೆಚ್ಯೂರ್ ಆಟ್ ಆಲ್. ಹಂಗೆ ಹಂಗೆ ಹೇಳಲ್ಲ. ರಿಂಗ್ ಆಗಿರೋದಕ್ಕೆ ಶಿ ಇಸ್ ಯುವರ್ ಮದರ್. ಗುಡ್ ಫಾರ್ ಯು. ಕ್ಯೂಟ್. ವಾಟ್ ಈಸ್ ದಿ ಐಡಲ್ ರೆಸ್ಪಾನ್ಸ್ ಹಿಯರ್? ನಾನು ಏನು ಮಾಡಬೇಕಾಗಿತ್ತು? ಡಿಸ್ಕ್ರೈಬ್. ವಾಟ್ ಈಸ್ ಸರ್ಕಲ್? ನನ್ನ ಸಡಕೆ ನೋಡೇ ಇಲ್ಲ ಫುಲ್. ಇದು ಗೋಲ್ಡಾ? ನಿಜವಾಗ್ಲೂ ಗೋಲ್ಡಾ? ಇದು ಗೋಲ್ಡ್ ಅಂತಾರ ಇದನ್ನ? ಗೋಲ್ಡ್ ಅಂದ್ರೆ ಆರಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂತ? ನೋ. ವಾಟ್ ಹ್ಯಾವ್ ಯು ಬೀನ್ ಲಿಸ್ನಿಂಗ್ ಟು? ಮ್ಯಾಮ್, ನಾನು ಪಂಜಾಬಿಲಿ ಹೇಳ ಇವಾಗ. ನಾನು ಇವಾಗ ತೆನು ರಿಂಗ್ ದ ಕೀ ಕರ್ದ ಇದರ್ ಕೀ ಏನು ಹೇಳ್ತೀರಾ ನೀವು? ಇಲ್ಲ ಆ ರಿಂಗ್ she is sending me the picture of the ring that she is going to put on my finger. ಸ್ವಲ್ಪ ಹಿಂಗೆ So she's just letting me know. ಇಲ್ಲಿ ನನ್ನ ಕೈ ಇಟ್ಕೊಳ್ಳಿ ನೀವು ಬೇಕಾದ್ರೆ. Hey, ಅಲ್ಲ, ಇಮೋಷನಲ್ ಸಪೋರ್ಟ್ ಬೈ. ನಂಗೆ ಬೇಜಾರಾಗ್ತಾ ಇದೆ ಬೈ. ನಾನಿಲ್ಲಿ ತಿಕ್ಕ ಹೊರದೋಯ್ತು. ಅವ್ರು ಫಿಕ್ಸು ಮಾಡ್ತಿಲ್ಲ ಅದನ್ನ. ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ನೀನು ಇಲ್ಲಿ ಡ್ರಾಮಾ. ಇಟ್ಸ್ ನಾಟ್ ಅಬೌಟ್ ಹಿಮ್, ಇಟ್ಸ್ ಅಬೌಟ್ ಮೀ. ಇಟ್ ಈಸ್ ಅಬೌಟ್ ಮೀ.
attention seeking gandu, you know. ಲೌಡೆ ಅಷ್ಟಿಲ್ಲ ಕಾಮಿಡಿ ಯಾಕೆ ಮಾಡ್ತೀನಿ ನಾನು. Best drink ever, blah blah blah. ಅದೇ ರಿಪ್ಲೈ ಮಾಡಬೇಕು. I love it. ಬಟ್ ಯಾಕೆ ಮದುವೆ ಆಗ್ತಿರೋದು ಅವನ್ನ ಚಾರ್ಜಿ ಬಿಟ್ಟಿನಿ. ನಿಂದೆ ಗರ್ಲ್ ಫ್ರೆಂಡ್ ಇದೆ ಅಣ್ಣ? ಇಲ್ಲ ಅವ್ನು ಬೇರೆನೇ ಮಷಿನ್ ಲರ್ನಿಂಗ್ ಮಾಡ್ತೀವ ಅವನು. ಅವ್ರ ಪಕ್ಕದಲ್ಲಿರೋರು ಮಸ್ತಾಗಿ ತುಂಬಾ ಇದೆ. ಬೈ ಇವ್ನಿಗೆ ಯಾರು ಮೈಕ್ ಕೊಟ್ಟಿದ್ದು? ಸರ್ ನನಗಿನ ಜೋರಾಗಿ ಮಾತಾಡ್ತೀಯನ್ ಬೈ ಅವನು. ಸರ್ ನಿಮ್ಮ ಹೊಟ್ಟೆಯಲ್ಲಿ ಎಕೋ ಇದೆ, ಸ್ವಲ್ಪ ಕಮ್ಮಿ ಮಾಡ್ರಿ. ವಾವ್ ಡೂಡ್, ಯಾವ ಸ್ಪೀಕರ್ ನುಂಗಿದ್ರಿ ಸಣ್ಣವರಿದ್ದಾಗ ನೀವು? JBL JBL ಹೊಡಿತಾ ಇದೆ ಬೈ. ಹೊಟ್ಟೆ ಒಳಗಡೆ ಆರ್ಕೆಸ್ಟ್ರಾ ಕೊಂಡು ಅವನು. JBL by Harman. ಸೊ ನಿಮ್ಗೆ ಅನ್ಸುತ್ತೆ ಹರ್ಮನ್ ರೆಸ್ಪಾನ್ಸ್ ವಾಸ್ ನಾಟ್ ಅಪ್ರೋಪ್ರಿಯೇಟ್? ಎಲ್ಲರಿಗೂ ಅದೇ ಅನ್ಸುತ್ತೆ. ಇಸ್ ಇಟ್ ಹೌ ಬ್ಯಾಡ್ ಇಸ್ ಇಟ್ ಜಗಳ ಆಡೋಷ್ಟು ಬ್ಯಾಡ್ ರೇಟೆಡ್ ಆರ್ ಇಸ್ ಇಟ್ ಲೈಕ್ ಓಕೆ ಒನ್ ಓಕೆ ನೋ ಜಿಂಕ್ಸಿಂಗ್ ಬಟ್ ಲೈಕ್ ಇಸ್ ಇಟ್ ಲೈಕ್ ಗುರು ದಿಸ್ ಇಸ್ ಲೈಕ್ ಅನ್ಅಕ್ಸೆಪ್ಟಬಲ್ ಬ್ಯಾಡ್? ವಾಟ್? ಇಲ್ಲ ಇವಾಗ ಯು ಆರ್ ಓವರ್ ರಿಯಾಕ್ಟಿಂಗ್. ನೀವೆಲ್ಲ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡಿ, ನಿಮ್ಗೆ ಏನು ಅನಿಸ್ತಿದೆ ಬುಕ್ಕಲ್ಲಿ ಬರೀರಿ. ವೆರಿ ವೆರಿ ಬ್ಯಾಡ್ ರೆಸ್ಪಾನ್ಸ್. ಅಲ್ಲ ಯು ಶುಡ್ ಬಿ ಗೌರ್ಮೆಂಟ್ ಎಂಪ್ಲಾಯ್ ದೆನ್. ಚೆನ್ನಾಗಿ ನಾಳೆ ಬನ್ನಿ ಹೇಳ್ತೀನಿ ಅನ್ನೋ ಥರ ಮೇ ಬಿ ದಟ್ ವುಡ್ ಬಿನ್ ಬೆಟರ್ ರೆಸ್ಪಾನ್ಸ್. ನೋ ಬಟ್ he texting is a communication medium only ಮ್ಯಾಮ್. ಅವ್ಳು ಟೆಕ್ಸ್ಟೇ ಮಾಡ್ತಿರೋದು. ಅವಳು ಕೂಲ್ ವರ್ಕ್ಸ್ ಆದ್ಮೇಲೆ ಮಾತಾಡೇ ಇಲ್ಲ ಅವಳು ಅಲ್ವಾ? ಸೈಲೆಂಟ್ ಟ್ರೀಟ್ಮೆಂಟ್. ಕೂಲ್ ಸೀನ್ ಝೋನ್. ಐ ಆಮ್ ನಾನ್ ಚಲಾಂಡ್, ಐ ಹ್ಯಾವ್ ಟು ಬಿ ಚಲಾಂಡ್. ಅಂದ್ರೆ ಒಂದು ಕೂಲ್ ವರ್ಕ್ಸ್. I have to be that? Okay, cool. Till when should I be chalant? What? She's your girl. ಅದಕ್ಕೆ ನಾವು ಬಸವರಾಜ ಅಂತ ಕೆಲವೊಂದ್ಸಲ ಐ ಆಮ್ ಆಲ್ಸೋ ಲರ್ನಿಂಗ್ ಅ ಲಾಟ್. ನೀನಿರ್ಬೋದು ಬಸವರಾಜ್, ನಾನು ನಿನ್ನ ತಮ್ಮನೇ. So full life ನನಗೆ ಚಲಾಂಟ್ ಇರಬೇಕು. ಆಗಲ್ಲ. ಲೈಫ್. ಹೇ ಹರ್ಮನ್ ನಾನು ಕೆಲಸ ಬಿಟ್ಟೆ. ಹೇ ಹರ್ಮನ್ ಸಾರಿ ಐ ಡೋಂಟ್ ಥಿಂಕ್ ಇಟ್ಸ್ ವರ್ಕಿಂಗ್ ಔಟ್. ಇಟ್ಸ್ ಓಕೆ. ಹರ್ಮನ್ ಐ ಥಿಂಕ್ ಐ ಆಮ್ ಪ್ರೆಗ್ನೆಂಟ್. But I don't think you're the father, Arman. Cool works. Cool works. That's best. How long have you been married for? 34. ಬೈ ಅವ್ರು ಹೇಳ್ತಿದಾರೆ ಅಂದ್ರೆ ಕೇಳಿಸ್ಕೋಬೇಕು. ಸಾರಿ ಮ್ಯಾಮ್, ಸಾರಿ. ನೀವು ಇಂಗ್ಲೆಂಡ್ ಹುಡ್ದಾಗೆ ಇದ್ದೀರಾ ನೀವು ಅಲ್ಲಲ್ಲಿ? ಸಾರಿ ಮ್ಯಾಮ್. ಮದರ್ ಇಂಗ್ಲೆಂಡ್. Wait, but when your husband suddenly is too chalant, right? You can see through it, right? Like you're like you made an effort, like my mother knows. Every time my mother makes some food and my dad out of the blue 10 days he's not complimented, suddenly he's like kya sab. Exactly, right? So now suddenly You should say cool works. yeah, like suddenly out of the blue I'm like kya paneer tha babe. Fuck. And if you can see that, and that's not the habit I want to condition her to. I'm not lying. पनीर क्रेजी था. ಪನ್ನೀರ್ ಕ್ರೇಜಿ ಹೋ ही नहीं सकता. He's not lying ಅಲ್ಲ. He's saying ಸಕ್ಕತ್ತಾಗಿದೆ in the best of his capacity. Yeah. For him cool works is babe this is amazing. It's better than. ಮತ್ತೆ ಬೇಬ್ ದಿಸ್ ಅಮೇಜಿಂಗ್ ಅನ್ಬೋದು. It's better than. ನೀನು ಅರ್ಥ ಮಾಡ್ಕೊತಿಲ್ಲ. No. Sorry ಬಸವರಾಜ್. Only the women are applauding. All the men are like माँ का भाई क्या. ನೋ ಅವನಿಗೆ ಬೇಬ್ ಇಸ್ ಅಮೇಜಿಂಗ್ ಅಂತ ಹೇಳಕ್ ಬಂದಿರೋ ಅವ್ನು ಹೇಳಿರೋನು. ಅವ್ನು ಫಾರ್ ಹಿಮ್ ಇಮೋಷನಲ್ ಕೆಪಾಸಿಟಿ ಇಸ್ ಇಷ್ಟೇ. ಅವ್ನು ನಾಟ್ ಎಕ್ಸ್ಪ್ರೆಸಿವ್ ಅಂತ ಅಂದ. ಐ ಅಂಡರ್ಸ್ಟ್ಯಾಂಡ್. ಅದೊಂದು ಆಪ್ಷನ್ ಇತ್ತು ಅಂತ ಹೇಳಿದೆ ನಾನು. ಐ ವುಡ್ ಸೇ ನಾನು ಕೂಲರ್ಸ್ ಅಲ್ಲ ಲೈಕ್ ಝೋನ್ ಹ್ಞೂ ಬೈ ನಾನು ಶೋಕ್ ಬನ್ನಿ. ಯಾ ಐ ವುಡ್ ಡೂ ಇಟ್. Okay, I did cool works and I did emoji to the ring. Huh? What? Sticker no. Heart ಇಲ್ಲ. ಒಂದು ನಿಮಿಷ. ಹೌ ಮೆನಿ ಆಫ್ ಯು ಆರ್ ಅಂಡರ್ ದಿ ಏಜ್ ಆಫ್ 25? ಕೈ ಎತ್ತಿ. ಎಲ್ಲ ಆಚೆ ಹೋಗ್ಬಿಡಿ. ಅಲ್ಲ ನಿಮ್ಮ ನಾವು ಸೇರಿ ಯಾಕಂದ್ರೆ ನೀವು Your opinions don't matter.
ಯಾ ಇಬ್ರು ಕೈಗೆ ಮೈಕ್ ಕೊಟ್ಬಿಟ್ಟು ಹಿಂಗೆ ಅಂತೀಯ ನೀನು. ನೋ ಎಂಗೇಜ್ಮೆಂಟ್ ನೋ ಒಪಿನಿಯನ್. ಓನ್ಲಿ ಮ್ಯಾರೇಜ್. Okay, so I have to ಥ್ಯಾಂಕ್ಸ್ ಟು ದಟ್ ಒನ್ ಪರ್ಸನ್. to ಟಿಕೆಟ್ ಟು ಟಾಪ್. I have to be more expressive, but not be too chalant. Correct? ಬಟ್ ಆಫ್ಟರ್ ಪಾಯಿಂಟ್ ಅದೂ ಪ್ರಾಬ್ಲಮ್ ಆದರೆ ದೆನ್ ಯು ಹ್ಯಾವ್ ಟು ಜಸ್ಟ್ ಲೈಕ್ ಇದೇನಾ ತಾಳಕ್ಕೆ ತಗೊಂತೆ ಕುಣಿಯೋದು ಅನ್ನೋದ್ರು. Do women sometimes give you information, but they don't want you to do anything with it. ಎಸ್ Every time. What to do with that? See, she gave me ring photo. I reacted normally, right? But then she gave me data that she doesn't want me to react to only. Like, she's like, I'm telling you this, but don't do anything about it. That's a fucking nightmare, right? ಅದಕ್ಕೆ ಕೂಲ್ ವರ್ಕ್ಸ್ ಅನ್ನೋಕ್ಕಾಗಲ್ಲ ಅಲ್ಲ. But what to do ಅದಾದ್ಮೇಲೆ ಅರ್ಥ ಆಯ್ತದ? ಲೈಕ್ ಯು ಡೂ ದ್ಯಾಟ್, ರೈಟ್? ಗೊತ್ತಾಗ್ತಿದ್ರೆ ನಿಮಗೆಲ್ಲ ಕಷ್ಟ ಇವಾಗ. ನೋ, ಇಟ್ಸ್ ಕಾಮಿಡಿ ಶೋ ಅನ್ಕೊಂಬಂದ್ರಲ್ಲ ನೀವು. ಹರ್ಮಂದು ಕತೆ ಎಲ್ಲ ಜೀವನ ನಡೀತಿದ್ದೇವೆ ನಾ ಇಲ್ಲಿ. ಹರ್ಮಂದು ಬದುಕು ಚಡಗಮಂಡಿಗೆ ಎಲ್ಲರಿಗೂ ಸ್ವಾಗತ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಟು ದಿಸ್ ಶೋ. ಹಾಂ, ಏನು ಮಾಡೋಕ್ಕಾಗುತ್ತೆ ಅಲ್ಲ ಅದ್ರ ಬಗ್ಗೆ ಕೇಳ್ತೀವಿ. It's like I'm giving you bags, but your hands are tied. तो भाई करके मुंह से उठा रहा हूँ. I'm lifting the bag with my fucking mouth. You saying and you doing are two different things, mom. Sorry, my bad. Anyway, anytime. But Anytime. what to do then? Like, She doesn't want you to do anything. but do you realize the baggage of words that you've put? So don't you talk like that with your friends and No, tell them what is going no. His friends are also having the same problem with other women. ಅಲ್ಲ? Wait, I'll tell. All men in a NA session are all nonchalant men being chalant with each other because their female partners have not let them be nonchalant with them. No, I'll tell you what happens. You think that we are. He'll ask me how's life. Gaand lagi padi hai. That's it. There's no more description on why, kaise. ಓ ಗಾಂಡ್ ಒಂದು ಒಳ್ಳೆ ಗಾಂಡ್ ಇದೆ ಅದರಲ್ಲಿ. ಹೋಟೆಲ್ ಹೌದಲ್ಲ. So he keeps quiet. Like that, you also have to keep quiet. He doesn't. ವಾವ್. If I go tell my to be, I'm like, Matriarchal society. Gaand lagi padi hai, or whatever, life is fucked, right? She's gonna ask why. He won't ask. He's like, good for you. So is mine. And ನನಗೆ ಥ್ಯಾಂಕ್ ಗಾಡ್ ಯೋರ್ಸ್ ಆಲ್ಸೋ ಬ್ರೋ. yeah. ನಾನು ಒಬ್ಬನೇ ಥಿಂಗ್ಸ್ ಕೊಡೋಗಿದೆ ಅನ್ಕೊಂಡೆ. ವಿ ಆಸ್ ಮೆನ್ ಡೋಂಟ್ ರಿಯಲೈಸ್ ನಮ್ ಗಾಂಡ್ ಲಗಿ ಪಡಿಯೇ ಇವ್ನು ನನ್ನ ಗಾಂಡು. Fuck yeah, dude. We went through this together. Yeah. But okay. Thank you for your perspective. Two women, when they're discussing problems, do you give each other solution? Do you just listen? Just listen. Yeah. Shut up! All lies. ಎಷ್ಟು ಸುಳ್ಳು ಹೇಳ್ತೀರಾ ಅಂದ್ರೆ ನೀವು. Sorry, but Fucking hell. ಒಳ್ಳೆ ಇತ್ತು ಒಳಗಡೆ. We don't give advice. Most of the ನಾವು men. ನೋಡಿಲ್ವಾ. ಓ. But if you are not giving solutions, ಯಾಕೆ ಹೇಳ್ತಾರ ಅವ್ರು? Of course, they give solutions. ತಾನೇ ಮ್ಯಾಮ್. ಏನು ಅದೇ ಅವಾಗಿಂದ when you tell men ಹುಡುಗರಿಗೆ ಹೇಳಿದಾಗ do you not seek solution? You don't need solution. ನಿಮಗೆ ಹೇಳಿದಕ್ಕೆ ವ್ಯಾಲಿಡೇಷನ್ ಬೇಕಲ್ವಾ? Sometimes you don't. ಅದನ್ನ ಅವ್ರು ಹೇಳ್ಬೇಕಾ ನಾವು ತಿಳ್ಕೊಬೇಕಾ? ಒಂದ್ ನಿಮಿಷ ಇದೇನ್ ಶಾರ್ಟ್ ಆಯ್ತು? ಒಂದ್ ನಿಮಿಷ do you guys think we are incapable of giving you good solutions? Shut up. ಶಿಟ್, ನಿಮ್ಗೆ ಏನು ಅನಿಸ್ತಿದೆ ಡೂಡ್? ನಮ್ಮ ಹತ್ರ ನೀವು ಹಾಂ ಹುಷಾರ್ ಮ್ಯಾಮ್ ಹೆಂಡ್ತಿನಾ? ಕೂಲ್ ಏನಂದೆ ಲೌಡಿ ನನ್ನ ಬಗ್ಗೆ ಏನಂತಿದೆ? ಯು ಟೆಲಿಂಗ್ ರ್ಯಾಂಡಮ್ ಸ್ಟ್ರೇಂಜರ್ಸ್ ಅಬೌಟ್ ದ ರಿಂಗ್. ಓಕೆ, ಕೂಲ್ ವರ್ಕ್ಸ್. ಎನಿವೆ, ಹಾಂ, ಇವೆಲ್ಲ ತೆಗೆಸ್ಕೊಂಡು ಹೋಗ್ಲಿ ಆಯ್ತಾ. ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಮಾತಾಡಿ ಗಣೇಶ್. ಹಾಂ, ನಿಮ್ಗೇನು ಅನ್ಸುತ್ತೆ ಗಂಡು ಮಕ್ಳಿಗೆ ಇಮೋಷನ್ಸ್? ದಿಸ್ ಇಸ್ ವಾಟ್ ಐ ಬಿಲೀವ್. ಓಕೆ, ಕರೆಕ್ಟ್ ಮೀ ಇಫ್ ಐಮ್ ರಾಂಗ್, ಎಡ್ಯುಕೇಟ್ ಮೀ ಇಫ್ ಐಮ್ ರೈಟ್. ಕರೆಕ್ಟ್ ಮೀ ಇಫ್ ಐಮ್ ರಾಂಗ್, ಎಡ್ಯುಕೇಟ್ ಮೀ ಇಫ್ ಐಮ್ ರಾಂಗ್, ವ್ಯಾಲಿಡೇಟ್ ಮೀ ಇಫ್ ಐಮ್ ರೈಟ್. ಐ ಥಿಂಕ್ ಮೋಸ್ಟ್ ಮೆನ್ ಲಾಜಿಕಲ್ ಹೋಗ್ತಾರೆ ಆಯಿತಾ. ಮೋಸ್ಟ್ ವುಮೆನ್ ಇಮೋಷ್ನಲ್ ಹೋಗ್ತಾರೆ, ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಆಯಿತಾ. ಸೊ ವೆನ್ ವುಮೆನ್ ಟೆಲ್ ಪ್ರಾಬ್ಲಮ್ಸ್ ಐ ವಿಲ್ ಟ್ರೈ ಟು ನಂಗೆ ಪರ್ಸೀವ್ ಆಗೋದೇ ಲಾಜಿಕಲ್ ಆಗಿ. ಲೈಕ್ ಒನ್ ಆಫ್ ದ ಗರ್ಲ್ ಐ ವಾಸ್ ಡೇಟಿಂಗ್, ಶೀಸ್ ಲೈಕ್ ನಂಗೆ ಆಫೀಸಲ್ಲಿ ಈ ಥರ ಆಗ್ತಾ ಇದೆ ಆ್ಯಂಡ್ ದೆನ್ ಐಮ್ ಲೈಕ್ ನಿಂಗೆ ಕೆಲಸ ಬಿಟ್ಟರೆ ನಿಂಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ಸುತ್ತೆ. ದೆನ್ ವೈ ಡೋಂಟ್ ಡ್ಯೂ ಥಿಂಕ್ ಯು ಹ್ಯಾವ್ ಸೇವ್ಡ್ ಅಪ್ ಎನಫ್? ಹಾಂ, ಐ ಥಿಂಕ್
ನಿಂಗೆ ಬೇರೆ ಕಡೆ ಕೆಲಸ ಸಿಗುತ್ತೆ ಅಂತ ಅನ್ಸುತ್ತಾ ಹಾಂ ಬಟ್ ಕೆಲಸ ಬಿಡು ಹಂಗಲ್ಲ ನಿತಿನ್ ಲೌಡೇಕೆ ಬಾಲ್ ಆಬ್ಜೆಕ್ಟಿವ್ ಸೊಲ್ಯೂಷನ್ ಬೇರೆ ನಂಗೆ ಅರ್ಥ ಆಗುತ್ತೆ ಹೌದು ಕಷ್ಟ ಎಷ್ಟು ಅಂತ ನಾನು ಬೆಚ್ ಮಾಡಲಿ ಬೈ ಅದಾದಮೇಲೆ ಸರಿ ಇವಾಗ ಏನು ಮಾಡೋಣ ಕೆಲಸ ಬಿಡು ಹಂಗಲ್ಲ ಲೌಡೇಕೆ ಬೈ ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಯಾರಿಗಾದ್ರೂ ಹುಡುಗಿಗೆ ಸಜೆಷನ್ ನೀನು ಕೊಟ್ಟರೆ ಬಸವರಾಜ್ ನೋಡ್ಕೊಂಡು ಬೇಡ ಈ ಕಡೆ ಬಸವರಾಜ್ ಇಸ್ ಆ್ಯಂಟಿ ವುಮೆನ್ ನಿನ್ನ ಜೊತೆ ಹುಡುಗಿ ಇದ್ದಾಳೆ ತಗೊಂಬಿಟ್ಟೆ ನಾನು ನಾನು ಕೊಟ್ಟರೆ ಯಾರಿಗಾದ್ರೂ ಅಡ್ವೈಸು ಹುಡುಗಿರು ತಗೊಂಡ್ಬಿಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ನನಗೇನು ತೊಂದರೆ ಆಗಿದೆ ಅಂದರೆ ದ ಸೇಮ್ ಥಿಂಗ್ ಯು ಸೆಡ್. ನಾನು ಒಂದ್ಸಲ ಶಿ ವಾಸ್ ಹ್ಯಾವಿಂಗ್ ತುಂಬ ಪ್ರಾಬ್ಲಮ್ಸ್ ಆಫೀಸಲ್ಲಿ. ಐ ವಾಸ್ ಲೈಕ್ ಬಿಟ್ಬಿಡಲ್ಲ, ಬಿಟ್ಬಿಟ್ಲು. ಆಮೇಲೆ 6 ತಿಂಗಳು ನಾನೇನು ಅನುಭವಿಸಿದ್ದೀನಲ್ಲ ಬ್ರೋ, ಇದೆಲ್ಲ ನಿಂಗೆ ಗಂಡ್ಲಗಿ ಪಡಿ ಅಂತ ನೋಡು. 1 ತಿಂಗಳಂತೂ ನೋಟಿಸ್ ಪೀರಿಯಡಲ್ಲಿ ಹೋಗ್ಬಿಡ್ತು. ಹಾಂ, ಮತ್ತೆ ಕೆಲಸ ಸಿಗ್ಬೇಕಲ್ಲ. ನಂಗೆ ಅವಾಗಲೇ ಗೊತ್ತಾಗಿ ಜಾಬ್ ಮಾರ್ಕೆಟ್ ತುಂಬ ಕೆಟ್ಟಿದೆ. ಸೇಮ್ ಗರ್ಲ್ ಹೆಸರೇನು ಹೇಳು? 1 2 3 ಅಲ್ಲಿ 3 2 1 ರಾಣಿ